ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಈ ದಿನ ನಾನು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ತಯಾರಿಸುವಂತಹ ಪುಂಡಿ ಸೊಪ್ಪನ್ನು ಬಳಸಿಕೊಂಡು ತಯಾರಿಸುವ ಚಟ್ನಿಯ ಬಗ್ಗೆ ನಾನು ಈ ದಿನ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪುಂಡಿ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಅದರಲ್ಲಿರುವಂತಹ ಎಲ್ಲ ಮಣ್ಣಿನ ಅಂಶ ಹೋಗುವವರೆಗೂ ಚೆನ್ನಾಗಿ ತೊಳೆದು ಈ ಒಂದು ಪುಂಡಿ ಸೊಪ್ಪನ್ನು ನಾವು ಬೇರೆ ಒಂದು ಜರಡಿ ಪಾತ್ರೆಯಲ್ಲಿ ಬಸಿದಿಟ್ಟುಕೊಳ್ಳಬೇಕು. ಆ ಸೊಪ್ಪಿನಲ್ಲಿರುವಂತಹ ಎಲ್ಲ ನೀರಿನ ಅಂಶ ಹೊರ ಹೋಗುವವರೆಗೆ ಈ ಒಂದು ಜರಡಿ ಪಾತ್ರೆಯಲ್ಲಿ ನಾವು ಆ ಸೊಪ್ಪನ್ನು ಹಾಗೆ ಬಿಡಬೇಕು. ನೀರಿನ ಅಂಶ ಸಂಪೂರ್ಣವಾಗಿ ಹೋದ ನಂತರವೇ ಇದನ್ನು ನಾವು ಮುಂದಿನ ಚಟ್ನಿ ತಯಾರಿಕೆಗೆ ಬಳಸ್ಕೊಳ್ಬೇಕು. ಈ ಚಟ್ನಿ ತಯಾರಿಕೆಗಾಗಿ 8 ರಿಂದ 10 ಒಣಮೆಣಸಿನಕಾಯಿ, ಅರ್ಧ ಚಮಚ ಮೆಂತೆಕಾಳು, ಉರಿದು ಪುಡಿ ಮಾಡಿಟ್ಟುಕೊಂಡಂತಹ ಧನಿಯಾ ಪುಡಿ ಅಥವಾ ನೀವು ಅವಿಜವನ್ನು ಬಳಸ್ಕೊಳ್ಬೋದು, ಸಿಪ್ಪೆ ಸುಲಿದಂತಹ ಒಂದು ಬೆಳ್ಳುಳ್ಳಿ ಗಡ್ಡೆ, ಅನಂತರ ಕರಿಬೇವು, ಅನಂತರ ಒಂದು ಅರ್ಧ ಚಮಚ ಜೀರಿಗೆ. ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಕಡಾಯಿಯಲ್ಲಿ 1 ಚಮಚ ಎಣ್ಣೆ ಹಾಕುವ ಮೂಲಕ ಚೆನ್ನಾಗಿ ಕೆಂಪಾಗುವವರೆಗೆ ಅವುಗಳನ್ನು ಹುರಿದಿಟ್ಟುಕೊಂಡು ಅನಂತರ ಅವುಗಳನ್ನು ತಣ್ಣಗಾಗಲು ಬಿಡಬೇಕು. ಒಂದು ಕಡಾಯಿಯಲ್ಲಿ 2 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಬಸಿದಂತಹ ಈ ಒಂದು ಪುಂಡಿ ಸೊಪ್ಪನ್ನು ಹಾಕಿ ನಾವು ಸಣ್ಣದಾಗಿ ಹುರಿಯಿಟ್ಟುಕೊಂಡು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಈ ಒಂದು ಪುಂಡಿ ಸೊಪ್ಪಿಗೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಸೋರೆಲ್ ಅಂತ ಕರೆದ್ರೆ, ತಮಿಳು ಭಾಷೆಯೊಳಗೆ ಪುಲಿಚಕ್ಕಿ ರೈ ಅಂತೇಳಿ ಕರೀತಾರೆ, ಮರಾಠಿ ಒಳಗೆ ಅಂಬಾಡಿ ಅಥವಾ ಪಟ್ವಾ ಅಂತೇಳಿ ಕರೆದ್ರೆ, ತೆಲುಗು ಭಾಷೆಯೊಳಗೆ ಗೋಂಗೂರ ಅಥವಾ ಪುಂಟಿಕೂರ ಅಂತೇಳಿ ಕರೀತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದಕ್ಕೆ ಪುಂಡಿ ಸೊಪ್ಪು ಅಂತೇಳಿ ನಾವು ಇದನ್ನು ಕರಿತೀವಿ. ಈ ಒಂದು ಪುಂಡಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಹೆಚ್ಚಾಗಿ ಇದನ್ನು ಸೇವನೆ ಮಾಡಿರಿ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ, ಜೊತೆಗೆ ವೈದ್ಯರು ಸಹ ಸಲಹೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಮಹಿಳೆಯರಲ್ಲಿ ಕಾಡುವಂತಹ ಒಂದು ಮಾಸಿಕ ಶ್ರಾವದ ಸಂದರ್ಭದಲ್ಲಿ ಅತಿಯಾದ ಸೆಳೆತ ಮತ್ತು ನೋವು ನಿವಾರಣೆಗಾಗಿ ಈ ಒಂದು ಸೊಪ್ಪನ್ನು ಹೆಚ್ಚಾಗಿ ಸೇವನೆ ಮಾಡಿ ಅಂತೇಳಿ ನಮ್ಮ ಹಿರಿಯರು ಸಲಹೆ ಕೊಡ್ತಿದ್ರು. ಹುರಿದಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ಹುರಿದು ಪುಡಿ ಮಾಡಿದಂತಹ ಅವಿಜದ ಪುಡಿಯನ್ನು ಹಾಕ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಸಣ್ಣ ಉರಿಯಲ್ಲಿ ನಾವು ಹಾಗೆ ಪುಂಡಿ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ತಾ ಇರಬೇಕು. ಈಗ ಗ್ರೈಂಡ್ ಮಾಡಿದಂತಹ ಒಂದು ಪುಡಿಯನ್ನು ನಾವು ಅದು ಚೆನ್ನಾಗಿ ಬೇಯ್ದ ನಂತರ ಅದಕ್ಕೆ ನಾವು ಹಾಕಬೇಕು. ತುಂಬ ಚೆನ್ನಾಗಿ ಸಣ್ಣದಾದಂತಹ ಉರಿಯೊಳಗೆ ಅದು ಬೇಯ್ತಾ ಇದೆ. ನಾವು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾನ ಅದನ್ನು ಹುರಿಬೇಕು. ಅಂದಾಗ ಅದು ಒಂದು ರೀತಿಯ ಪೇಸ್ಟ್ ಥರ ಆಗುತ್ತೆ. ಹದವಾಗಿ ಬೇಯ್ದಂತಹ ಈ ಒಂದು ಪುಂಡಿ ಸೊಪ್ಪಿಗೆ ನಾವು ಹುರಿದು ಪುಡಿ ಮಾಡಿ ಇಟ್ಟುಕೊಂಡಂತಹ ಮಸಾಲೆಯನ್ನು ಹಾಕಬೇಕು. ಆ ಮಸಾಲೆಯನ್ನು ಹಾಕಿ ಆ ಪುಂಡಿ ಸೊಪ್ಪನ್ನು ನಾವು ಚೆನ್ನಾಗಿ ಕಲಿಸ್ಬೇಕು. ಹುರಿದಂತಹ ಆ ಪುಂಡಿ ಸೊಪ್ಪನ್ನು ನಾವು ಸ್ಮ್ಯಾಶ್ ಮಾಡ್ಕೋತಾ ಹುರಿದಿದ್ದೀವಲ್ಲ, ಅದಕ್ಕೆ ನಾವು ಒಂದು ಮಸಾಲೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಎಲ್ಲ ರೀತಿಯ ಒಂದು ಸಾಮಗ್ರಿಗಳನ್ನು ನಾವು ಆ್ಯಡ್ ಮಾಡಿದ್ವಿ. ಅದರ ವಿಶೇಷ ಏನಂತಂದ್ರೆ ಈ ಪುಂಡಿ ಸೊಪ್ಪು ರುಚಿಯೊಳಗೆ ಹುಳಿಯಾಗಿರುತ್ತೆ. ನಾವು ಪಲ್ಯ ಮಾಡಿದಾಗ ಅದನ್ನು ಕುದಿಸೋದ್ರಿಂದ ಅದರ ಹುಳಿ ಅಂಶ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ನಾವು ಅದನ್ನು ಕುದಿಸಿಲ್ಲ, ನೇರವಾಗಿ ಆ ಸೊಪ್ಪನ್ನು ಹುರಿದಿರೋದ್ರಿಂದ ಇದರ ಒಂದು ಹುಳಿ ಅಂಶ ಕಡಿಮೆ ಆಗಿರೋದಿಲ್ಲ. ಸಾಕಷ್ಟು ಜನರು ಹುಳಿಯನ್ನು ಇಷ್ಟಪಟ್ಟರೆ ಇದಕ್ಕೆ ಬೆಲ್ಲ ಸೇರಿಸಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ, ಇದು ಹುಳಿ ಜಾಸ್ತಿ ಆಗುತ್ತೆ ಅಂತೇಳಿ ಬೆಲ್ಲವನ್ನು ಸಹ ಸೇರಿಸ್ತಾರೆ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವೇನು ಮಾಡ್ಬೋದು, ಅದಕ್ಕೆ ಬೆಲ್ಲವನ್ನು ಸೇರಿಸೋದು ಬಿಡೋದು ನಿಮಗೆ ಬಿಟ್ಟಂತಹ ಒಂದು ವಿಷಯ. ನಾನು ಈ ಒಂದು ಸೊಪ್ಪಿಗೆ ಬೆಲ್ಲವನ್ನು ಸೇರಿಸಿ ಮಾಡ್ತಾ ಇದ್ದೀನಿ. ಹದವಾಗಿ ತಯಾರಾದಂಥ ಈ ಚಟ್ನಿಗೆ ವಿಶೇಷವಾಗಿ ಒಗ್ಗರಣೆ ಹಾಕೋದು ಅತಿ ಮುಖ್ಯ. ಈ ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳಂದ್ರೆ ಸಾಸಿವೆ, ಅನಂತರ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸುಲಿದಂತಹ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಮತ್ತು ರುಚಿಗೆ ಇಂಗು, ಇವೆಲ್ಲವುಗಳನ್ನು ನಾವು ಒಗ್ಗರಣೆಗೆ ಬಳಸ್ಕೊಳ್ಬೇಕು. ಇಲ್ಲಿ
ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು, ಒಗ್ಗರಣೆಗಾಗಿ ಸುಮಾರು 3ರಿಂದ 4 ಚಮಚ ಎಣ್ಣೆಯನ್ನು ನಾವು ಬಳಸ್ಕೊಳ್ಬೇಕು. ಎಣ್ಣೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಇದರ ಒಂದು ರುಚಿಯ ಸ್ವಾದ ಹೆಚ್ಚುತ್ತೆ. ಇಷ್ಟೊಂದು ಎಣ್ಣೆ ಬಳಸಿದರೆ ಆರೋಗ್ಯಕ್ಕೆ ಅನುಕೂಲ ಅಲ್ಲ ಅಂತೇಳಿ ತಾವು ಹೇಳ್ಬೋದು. ಆದರೆ ಇಡೀ ಚಟ್ನಿಯನ್ನು ಎಲ್ಲ ನಾವು ಒಮ್ಮೆಗೆ ಊಟ ಮಾಡಲ್ಲ, ಹಂತ ಹಂತವಾಗಿ ಸೇವನೆ ಮಾಡೋದರಿಂದ ಅಷ್ಟೊಂದೇನು ನಮ್ಮ ದೇಹಕ್ಕೆ ಆಯಿಲ್ ಕಂಟೆಂಟ್ ಹೋಗೋದಿಲ್ಲ. ಹೀಗಾಗಿ ಎಣ್ಣೆಯನ್ನು ಚೆನ್ನಾಗಿ ಬಳಸ್ಕೊಂಡು ನಾವು ಈ ಒಂದು ಚಟ್ನಿಗೆ ಒಗ್ಗರಣೆ ಹಾಕಿದರೆ ಅದರ ರುಚಿಯ ಒಂದು ಸ್ವಾದ ಹೆಚ್ಚಾಗುತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ, ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಚಟಪಟ ಅಂತೇಳಿ ಸಿಡಿಬೇಕಾದ್ರೆ ನಾವು ಅದಕ್ಕೆ ಜೀರಿಗೆಯನ್ನು ಸೇರಿಸ್ಬೇಕು. ಜೀರಿಗೆ ಹಾಕಬೇಕು. ಅನಂತರ ಕಡಲೆಬೇಳೆ, ಅನಂತರ ಉದ್ದಿನಬೇಳೆ, ಅನಂತರ ನಾವು ಜಜ್ಜಿದಂತಹ ಬೆಳ್ಳುಳ್ಳಿ, ಅನಂತರ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಎರಡನ್ನು ಹಾಕಿ ಸುಮಾರು 1ರಿಂದ 1.5 ನಿಮಿಷಗಳ ಕಾಲ ಚಿಕ್ಕದಾದಂತಹ ಉರಿ ಇಟ್ಕೊಂಡು ಅದನ್ನೇನು ಮಾಡಬೇಕು, ನಾವು ಚೆನ್ನಾಗಿ ಬೇಯಿಸಬೇಕು. ಆ ಎಲ್ಲ ಒಗ್ಗರಣೆ ಹಾಕಿರುವಂಥ ಎಲ್ಲ ಪದಾರ್ಥಗಳಲ್ಲಿರುವಂತಹ ಒಂದು ಫ್ಲೇವರ್ ಎಣ್ಣೆಯಲ್ಲಿ ಬೆರೆಯುವವರೆಗೆ ಅದನ್ನು ನಿಧಾನ ಮಂದಾಗ್ನಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಕೊನೆಗೆ ಅದನ್ನು ಇಳಿಸ್ಬೇಕಾದ್ರೆ ನಾವು ಹಿಂಗನ್ನು ಹಾಕಿ ಮತ್ತೊಂದು ಸಾರಿ ಚೆನ್ನಾಗಿ ಕಲಸಿ ಆ ಒಂದು ಒಗ್ಗರಣೆಯನ್ನು ನಾವು ಏನು ಪುಂಡಿ ಸೊಪ್ಪಿನ ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಸಾಮಗ್ರಿಗಳು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆ ಕೂಡ ತುಂಬ ಕೆಂಪಾಗ್ತಾ ಇದೆ. ಈ ಬೇಯ್ದಂತಹ ಎಲ್ಲ ಒಗ್ಗರಣೆಯನ್ನು ನಾವೇನು ಮಾಡಬೇಕು, ನಾವೇನು ಪುಂಡಿ ಸೊಪ್ಪನ್ನು ಪೇಸ್ಟ್ ಮಾಡಿ ಹುರ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಒಂದು ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ನೋಡೋದಕ್ಕೆ ಭಾಳ ಅನಿಸುತ್ತೆ, ಆದರೆ ಕಲಸಿದಂತೆಲ್ಲ ಆ ಎಣ್ಣೆ ಎಲ್ಲ ಅಂಶವನ್ನು ಚಟ್ನಿ ಹೀರ್ಕೊಳ್ಳೋದ್ರಿಂದ ಅದು ಬಹಳ ಅಂತೇಳಿ ಅನಿಸಲ್ಲ. ಆರೋಗ್ಯಕ್ಕೂ ಹಾನಿಕರ ಅಂತೇನಲ್ಲ. ಅದನ್ನು ಸ್ವಲ್ಪ ನಾವು ಪಲ್ಯದ ರೀತಿಯೊಳಗೆ, ಚಟ್ನಿ ರೀತಿಯೊಳಗೆ ಮತ್ತು ಅನ್ನದೊಂದಿಗೆ ಬಳಸೋದ್ರಿಂದ ಅದೇನು ಭಾಳ ಅಂತೇಳಿ ಅನಿಸಂಗಿಲ್ಲ. ತಯಾರಾದಂತಹ ಈ ಒಂದು ಪುಂಡಿ ಸೊಪ್ಪಿನ ಚಟ್ನಿಯನ್ನು ಒಂದು ಪಾತ್ರೆಯಲ್ಲಿ ನಾವು ಹಾಕ್ಕೊಳ್ಳೋಣ. ರುಚಿಕರವಾದಂತಹ ಈ ಒಂದು ಚಟ್ನಿಗೆ ನಾನು ಅದರ ಒಂದು ಹುಳಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಬಿಸಿಯಾಗಿರೋದ್ರಿಂದ ಬೆಲ್ಲ ಹಾಕಿ ಕಲಸಿದ್ರಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡೋದಕ್ಕೆ ಬಾಯಲ್ಲಿ ನೀರೂರಿಸುವಂತಹ ಈ ಪುಂಡಿ ಸೊಪ್ಪಿನ ಚಟ್ನಿಯನ್ನು ನಾವು ಬಿಸಿಯಾಗಿ ತಯಾರಾದಂತಹ ರೊಟ್ಟಿಯೊಂದಿಗೆ, ಅದರ ಜೊತೆಗೆ ಅನ್ನದೊಂದಿಗೆ ಸವಿಯೋದು ತುಂಬ ಸ್ವಾದಿಷ್ಟ ಅಂತೇಳಿ ನನ್ನ ಒಂದು ಅನುಭವ. ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ. ಧನ್ಯವಾದಗಳು.